ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿಯಲ್ಲಿ ಇದೀಗ ಹೌತಿಗಳ ಆರ್ಭಟ ಮತ್ತಷ್ಟು ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಹಡಗುಗಳನ್ನೇ ಇದೀಗ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಇದೀಗ ಇಂಗ್ಲೆಂಡ್ ಹಡಗುಗಳನ್ನ ಹೆಚ್ಚು ಟಾರ್ಗೆಟ್ ಮಾಡಲಾಗ್ತಿದೆ. ನಿಮಗೆ ಒಂದು ಪ್ರಶ್ನೆ ಮೂಡಿರಬಹುದು ಸ್ನೇಹಿತರೆ, ಇಸ್ರೇಲ್ ಅನ್ನ ಬಿಟ್ಟು ಇದೀಗ ಇಂಗ್ಲೆಂಡ್ ಅನ್ನ ಟಾರ್ಗೆಟ್ ಮಾಡಿರೋದು ಯಾಕೆ? ಇಂಗ್ಲೆಂಡ್ಗೂ ಈ ಹೌತಿ ಉಗ್ರರಿಗೂ ಏನ್ ಸಂಬಂಧ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಕೆಂಪು ಸಮುದ್ರದಲ್ಲಿ ಏನಾಗ್ತಿದೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅದರ ಪರಿಜ್ಞಾನ ನಿಮ್ಮೆಲ್ಲರಿಗೂ ಇದೆ. ಯಾಕಂದ್ರೆ ಈ ಕಳೆದ 2 ತಿಂಗಳಿಂದ ಇದರ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಹೌದು ಸ್ನೇಹಿತರೆ, ಈ ಹೌತಿ ಉಗ್ರರು ಈ ಕೆಂಪು ಸಮುದ್ರದಲ್ಲಿ ದಾಳಿ ಮಾಡೋದಕ್ಕೆ ಅಸಲಿ ಕಾರಣ ಯಾರಪ್ಪ ಅಂತ ನೋಡೋದಾದ್ರೆ ಅವರೇ ಅಮೆರಿಕ. ಎಸ್ ಸ್ನೇಹಿತರೆ, ನಮ್ಮ ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಏನೆಲ್ಲ ಗಲಭೆಗಳು ನಡೀತಾ ಇದೆಯೋ ಅದರಲ್ಲಿ 90% ಈ ಅಮೆರಿಕವೇ ಕಾರಣ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈ ಉಕ್ರೇನ್ ಇರಬಹುದು, ಈ ರಷ್ಯಾ ಇರಬಹುದು, ಈ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೆಯೋದಕ್ಕೆ ಅಸಲಿ ಕಾರಣ ಯಾರು ಅಂತ ಮೂಲಕ್ಕೆ ಹೋದ್ರೆ ಅಲ್ಲಿ ಸಿಗುವಂತ ಉತ್ತರ ಯಾವುದಪ್ಪ ಅಂದ್ರೆ ಅದುವೇ ಅಮೆರಿಕ. ಹೌದು ಸ್ನೇಹಿತರೆ, ಈ ಅಮೆರಿಕ ನೇತೃತ್ವದ ಏನು ನ್ಯಾಟೋ ಇದೆ ಅದಕ್ಕೆ ಸೇರ್ಪಡೆ ಆಗ್ತೀನಿ ಅಂತ ಏನು ಉಕ್ರೇನ್ ಹೇಳ್ತು, ಆಗ ಯುದ್ಧ ನಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು, ರಷ್ಯಾ ದಾಳಿಯನ್ನ ಮಾಡಿದ್ದು. ಇನ್ನು ಹಮಾಸ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ಬರೋದಾದ್ರೆ ಇಲ್ಲೂ ಕೂಡ ಅಮೆರಿಕದ ಕೈ ಇದೆ. ಏನಂದ್ರೆ ಈ ಹಮಾಸ್ ಮತ್ತು ಇಸ್ರೇಲ್ ಏನಿದೆ, ಈ ಇಬ್ಬರ ನಡುವಿನ ಯುದ್ಧ ನಿಲ್ಬೇಕು ಅಂದ್ರೆ ಅಮೆರಿಕದ ತೀರ್ಮಾನವೇ ಅಂತಿಮ. ಇನ್ನು ಇದಷ್ಟೇ ಅಲ್ಲದೆ ಈ ಇರಾನ್ ಇರಬಹುದು, ಈ ಅಮೆರಿಕ ಇರಬಹುದು, ಇದರ ನಡುವೆ ಯುದ್ಧ ನಡೀತಿದೆ, ಅದಕ್ಕೂ ಕೂಡ ಅಮೆರಿಕವೇ ಕಾರಣ. ಇನ್ನು ಈ ಎಲ್ಲಾ ವಿಚಾರಗಳನ್ನ ಬಿಟ್ಟು ಈಗಿನ ಟಾಪಿಕ್ಗೆ ಬರೋದಾದ್ರೆ ಈ ಕೆಂಪು ಸಮುದ್ರ. ಹೌದು, ಈ ಕೆಂಪು ಸಮುದ್ರದಲ್ಲಿ ಹೌತಿ ಉಗ್ರರು ಈ ಮಟ್ಟಿಗೆ ದಾಳಿಯನ್ನ ಮಾಡೋದಕ್ಕೆ ಕಾರಣ ಯಾವುದು ಅಂದ್ರೆ ಅಮೆರಿಕ. ಎಲ್ಲದಕ್ಕೂ ಅಮೆರಿಕವೇ ಕಾರಣ ಹೇಗೆ ಅನ್ನೋದಾದ್ರೆ ಅದಕ್ಕೆ ಲಿಂಕ್ ಅನ್ನು ಕೂಡ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ನಿಮ್ಗೆ ಗೊತ್ತಿರಬಹುದು ಈ ಹೌತಿ ಉಗ್ರರು ಏನ್ ಆರ್ಭಟವನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಅಸಲಿ ಕಾರಣ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಹೌದು, ಈ ಇಸ್ರೇಲ್ ಇನ್ನಿಲ್ಲದ ರೀತಿಯಲ್ಲಿ ದಾಳಿಯನ್ನ ಮಾಡಿ ಹಮಾಸ್ ಉಗ್ರರನ್ನ ಎಡೆಮುರಿ ಕಟ್ಟುವಂತ ಕೆಲಸವನ್ನ ಮಾಡ್ತಿರೋದು ನಿಮಗೆ ಗೊತ್ತಿರುವಂತ ವಿಚಾರ. ಸೊ ಈ ಹಮಾಸ್ ಉಗ್ರರೇನಿದ್ದಾರೆ ಅವರ ಬೆಂಬಲವಾಗಿ ಬಂದಿದ್ದೆ ಈ ಹೌತಿ ಉಗ್ರರು. ಈ ಹೌತಿ ಉಗ್ರರು ಇದೀಗ ಕೆಂಪು ಸಮುದ್ರದಲ್ಲಿ ಇನ್ನಿಲ್ಲದ ಟಾರ್ಗೆಟ್ಗಳನ್ನ ಮಾಡ್ತಿದ್ದಾರೆ. ಮೊದಲಿಗೆ ಇಸ್ರೇಲ್ ಹಡಗುಗಳನ್ನ ಟಾರ್ಗೆಟ್ ಮಾಡಿದ್ರು. ಅದಾದ ಮೇಲೆ ಅಂತಾರಾಷ್ಟ್ರೀಯ ಹಡಗುಗಳನ್ನ ಟಾರ್ಗೆಟ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಸೊ ಇಲ್ಲಿ ಹೌತಿ ಉಗ್ರರು ಈ ಅಟ್ಯಾಕ್ ಅನ್ನ ಶುರು ಮಾಡಿದಾಗ ಈ ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿದ್ದು ಅಮೆರಿಕ. ಸೊ ಅಮೆರಿಕದ ಜೊತೆಗೆ ಬಂದಂತಹ ಮತ್ತೊಂದು ರಾಷ್ಟ್ರ ಯಾವುದು ಅಂದ್ರೆ ಇಂಗ್ಲೆಂಡ್. ಈ 2 ರಾಷ್ಟ್ರಗಳು ಸೇರ್ಕೊಂಡು ಈ ಹೌತಿ ಉಗ್ರರನ್ನ ಟಾರ್ಗೆಟ್ ಮಾಡಿ ಅವರ ಏನ್ ಡ್ರೋನ್ಗಳಿದೆ, ಅವರ ದಾಳಿಗಳೇನಿದೆ ಅವುಗಳನ್ನ ನಿಲ್ಲಿಸುವಂತ ಕೆಲಸವನ್ನು ಮಾಡಿದ್ದು ನಿಮಗೆ ಗೊತ್ತಿರುವಂತ ವಿಚಾರ. ಎಸ್ ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಈಗ ಅಮೆರಿಕ ದಾಳಿಯನ್ನ ಮಾಡಿತು, ಅದಾದ ಮೇಲೆ ಇಂಗ್ಲೆಂಡ್ ಬಂತು, ಅದರ ಜೊತೆಗೆ ಈ ಕಂಬೈನ್ ಪಡೆ ಅಂತ ಏನಿತ್ತು ಅದು ಕೂಡ ಬಂದಿದ್ದು ನಿಮಗೆ ಗೊತ್ತಿರುವಂತಹದ್ದು. ಈ ಕಂಬೈನ್ ಪಡೆಯಲ್ಲಿ ನಮ್ಮ ಭಾರತ ಕೂಡ ಇತ್ತು. ಸುಮಾರು ಬಹುರಾಷ್ಟ್ರೀಯ ಒಂದು ಏನು ಒಕ್ಕೂಟ ಈ ಕಂಬೈನ್ ಪಡೆ, ಅದು ಕೂಡ ಎಂಟ್ರಿ ಆಗಿತ್ತು. ಬಟ್ ಈಗೇನಾಗಿದೆ ಅಂದ್ರೆ ಈ ಅಮೆರಿಕ ಸ್ಟ್ರಾಂಗ್ ಆಗಿದೆ. ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಈ ಹೌತಿ ಉಗ್ರರಿಗೆ ಸಾಧ್ಯವಾಗ್ತಿಲ್ಲ. ಇನ್ನು ಇಸ್ರೇಲ್ ಮೇಲೂ ಕೂಡ ಇದೀಗ ದಾಳಿಯನ್ನ ಬಿಟ್ಟು ಇದೀಗ ಇಂಗ್ಲೆಂಡ್ ಮೇಲೆ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಈ ಹೌತಿ ಉಗ್ರರು ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈ ಕೆಂಪು ಸಮುದ್ರದಲ್ಲಿ ಈ ಹೌತಿ ಉಗ್ರರೇನಿದ್ದಾರೆ ಇದೀಗ ಇಸ್ರೇಲ್ ಹಡಗುಗಳನ್ನ ಬಿಟ್ಟು ಇಂಗ್ಲೆಂಡ್ ಹಡಗುಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದಲ್ಲದೆ ಈ ಹೌತಿ ಉಗ್ರರ ಉಪನಾಯಕ ಏನಿದ್ದಾನೆ ಆತ ಕೂಡ ಒಂದು ಸವಾಲನ್ನ ಹಾಕಿದ್ದಾನೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ, ಇನ್ನೂ ಮುಂದುವರಿಯುತ್ತೆ. ಇದೆಲ್ಲದಕ್ಕೂ ಕಾರಣ ಇಂಗ್ಲೆಂಡ್ನ ಪ್ರಧಾನಿ ರಿಷಿ ಸುನಕ್ ಎನ್ನುವಂತಹ ಮಾತನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾನೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಫೆಬ್ರವರಿ 18 ಏನಿದೆ ಅವತ್ತು ಈ ಹೌತಿ ಉಗ್ರರು ಮೊದಲ ಬಾರಿಗೆ ಈ ಇಂಗ್ಲೆಂಡ್ ಹಡಗಿನ ಮೇಲೆ ದಾಳಿಯನ್ನ ಮಾಡಿದ್ರು. ಅದು ಕೂಡ ಅಂತಾರಾಷ್ಟ್ರೀಯ ಹಡಗಾದಂತ ರುಬಿಮಾರ್ ಎನ್ನುವಂತ ಹಡಗಿನ ಮೇಲೆ ದಾಳಿಯನ್ನ ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅದನ್ನ ಮತ್ತೆ ಇಂಗ್ಲೆಂಡ್ ವಾಪಸ್ ತರೋಕೆ ಆಗ್ಲೇ ಇಲ್ಲ. ಕೊನೆಗೆ ಕೆಂಪು ಸಮುದ್ರದಲ್ಲಿ ಇದು ಮುಳುಗಿ ಹೋಗಿದೆ. ಈ ಹೌತಿ ಉಗ್ರರೇನಿದ್ದಾರೆ ಅವರು ಮಾಡಿದಂತಹ ದಾಳಿ ಆ ರೀತಿಯಾಗಿತ್ತು. ಅಂದ್ರೆ ಈ ದಾಳಿ ಆದ್ಮೇಲೆ ಆ ಹಡಗಿನಲ್ಲಿ ಸಿಕ್ಕಾಪಟ್ಟೆ ಏನ್ ಡ್ಯಾಮೇಜ್ ಆಗುತ್ತೆ, ಬೇರೆ ದಾರಿ ಇಲ್ಲದೆ ಈ ಕೆಂಪು ಸಮುದ್ರದಲ್ಲಿಯೇ ಈ ಇಂಗ್ಲೆಂಡ್ ಬಿಟ್ಟು ಬರುವಂತ ಕೆಲಸ ಮಾಡುತ್ತೆ. ಕೆಲ ದಿನಗಳ ನಂತರ ಅಲ್ಲಿರುವಂತಹ ಆಯಿಲ್ ಏನಿದೆ ಅದು ಕೂಡ ಲೀಕ್ ಆಗುತ್ತೆ. ಸುಮಾರು 29 ಕಿಲೋಮೀಟರ್ ಉದ್ದರ ಸುಮಾರು 28 ಕಿಲೋಮೀಟರ್ ಉದ್ದ ಏನಿದೆ ಅಲ್ಲಿ ಆಯಿಲ್ ಚೆದರಿರುತ್ತೆ. ಇದೀಗ ಆ ಹಡಗನ್ನ ಬಿಟ್ಟು ಬಂದ ನಂತರ ಇದೀಗ ಮಾರ್ಚ್ 3 ಏನಿದೆ ಭಾನುವಾರ ಅಂದು ಅದು 12 ದಿನಗಳ ನಂತರ ಕಂಪ್ಲೀಟ್ ಆಗಿ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಒಟ್ನಲ್ಲಿ ಸ್ನೇಹಿತರೆ, ಈ ಹೌತಿ ಉಗ್ರರ ಆರ್ಭಟ ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ಈ ದಾಳಿಯನ್ನ ನೋಡಿದಂತಹ ಇಂಗ್ಲೆಂಡ್ ಇದೀಗ ಪ್ರತಿರೋಧವನ್ನ ವ್ಯಕ್ತಪಡಿಸುವಂತಹ ಸಿದ್ಧತೆಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡ್ಕೊಳ್ತಾ ಇದೆ. ಇದರ ನಡುವೆ ಅಮೆರಿಕ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಹೌತಿ ಉಗ್ರರು ತಮ್ಮ ಆರ್ಭಟವನ್ನ ನಿಲ್ಲಿಸದಿದ್ರೆ ನಾವು ದಾಳಿಗೆ ಬರಬೇಕಾಗುತ್ತೆ ಅನ್ನುವಂಥದ್ದನ್ನ, ಅದಷ್ಟೇ ಅಲ್ಲದೆ ಇದೀಗ ಕೂಡ ದಾಳಿಯನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹೌತಿ ಉಗ್ರರ ಆರ್ಭಟ ಇದೀಗ ಹೆಚ್ಚಾಗಿರೋದಂತೂ ಸತ್ಯ. ಅದು ಮತ್ತಷ್ಟು ಹೆಚ್ಚಾಗುತ್ತೋ ಅಥವಾ ಇಂಗ್ಲೆಂಡ್ ಮತ್ತು ಅಮೆರಿಕ ಸೇರ್ಕೊಂಡು ಅದಕ್ಕೆ ಬ್ರೇಕ್ ಆಗುತ್ತೋ ಅದೆಲ್ಲದಕ್ಕೂ ಉತ್ತರವನ್ನ ಕಾಲವೇ ಕೊಡಬೇಕಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈವ್ ಟಿವಿ ಕನ್ನಡ.